ಕಾದಂತ ಹಾಲಿಗೆ ಕೋಲ್ಗೇಟ್ ಪೇಸ್ಟನ್ನು ಹಾಕಿದರೆ ಚಮತ್ಕಾರನೇ ಆಗುತ್ತೆ. ಎಲ್ಲ ಶ್ರೀಮತಿಯರಿಗೂ ಉಪಯೋಗ ಆಗುವಂಥ ಒಳ್ಳೊಳ್ಳೆ ಕಿಚನ್ ಟಿಪ್ಸ್ಗಳನ್ನ ನೋಡೋಣ ಬನ್ನಿ. ಕಲ್ಲಂಗಡಿ ಹಣ್ಣನ್ನು ತರಬೇಕಾದ್ರೆ ನೋಡಿ, ಹಣ್ಣು ಸಿಹಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ, ಚೆನ್ನಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಹಣ್ಣಿನ ಮೇಲೆ ಈ ರೀತಿ ಹಳದಿ ಬಣ್ಣದ ಪ್ಯಾಚಸ್ ಅನ್ನೋದು ಇರುತ್ತೆ. ಈ ರೀತಿ ಏನಾದರೂ ಇದ್ದರೆ ಹಣ್ಣು ತುಂಬಾ ಸಿಹಿಯಾಗಿದೆ, ಚೆನ್ನಾಗಿದೆ ಅಂತಲೇ ಹೇಳಿ ಅರ್ಥ. ನೋಡಿ, ಹಣ್ಣು ಎಷ್ಟು ಚೆನ್ನಾಗಿದೆ ಅಂತೇಳಿ ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ಕಲ್ಲಂಗಡಿ ಹಣ್ಣನ್ನು ಈಸಿಯಾಗಿ ಯಾವ ಥರ ಕಟ್ ಮಾಡೋದು, ನಮಗೆ ಸರಿಯಾಗಿ ಕಟ್ ಮಾಡೋಕ್ಕೆ ಬರಲ್ಲ ಅಂಥೇಳಿ ಚಿಂತೆ ಮಾಡಬೇಡಿ. ನೋಡಿ, ಈ ರೀತಿ ಕಲ್ಲಂಗಡಿ ಹಣ್ಣನ್ನು ಉಲ್ಟಾ ಇಟ್ಕೊಂಡು ಈ ಥರ ಕಟ್ ಮಾಡಿ ತುಂಬಾ ಚೆನ್ನಾಗಿ ಹಣ್ಣನ್ನು ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಈ ರೀತಿ ಉದ್ದುದ್ದ ಕಟ್ ಮಾಡಿದ್ಮೇಲೆ ಮತ್ತೆ ಅಡ್ಡಡ್ಡ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಣ್ಣು ಕೂಡ ಅಷ್ಟೇ ನೋಡಿ, ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಕೊಟ್ಟರೆ. ಈ ಸೈಡ್ನಲ್ಲಿರೋ ಪೀಸಸ್ನು ಅಷ್ಟೇ ಈಸಿಯಾಗಿ ನೋಡಿ ಈ ಥರ ಆರಾಮಾಗಿ ಕಟ್ ಮಾಡ್ಕೊಳ್ಬಹುದು. ಬಿಗಿನರ್ಸ್ಗೆ ಕಲ್ಲಂಗಡಿ ಹಣ್ಣನ್ನು ಯಾವ ಥರ ಕಟ್ ಮಾಡಬೇಕು ಅಂತೇಳಿ ಗೊತ್ತಾಗಲ್ಲ ಅಂತಂದರೆ ಈ ವಿಧಾನದಲ್ಲಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಮಾಡ್ಕೊಳ್ಬಹುದು. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಇದು ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಖಂಡಿತ ಸಂಜೆ ಟೈಮಲ್ಲಿ ಅಥವಾ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಮಾಡಿಕೊಡಿ. ಒಂದು ಬೌಲನ್ನು ತೊಗೊಂಡು ಅದಕ್ಕೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಹಚ್ಚಿರೋಂಥ ಟೊಮೆಟೊ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ ಚೂರು ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಇಷ್ಟನ್ನು ಹಾಕಿದ್ಮೇಲೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ವಲ್ಪ ಮಂದವಾಗಿ ಕಲಿಸ್ಕೋಬೇಕಾಗುತ್ತೆ. ತುಂಬ ಗಟ್ಟಿ ಕೂಡ ಆಗಬಾರ್ದು, ತುಂಬ ತೆಳು ಕೂಡ ಆಗಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ, ಇದು ಸಿದ್ಧ ಆಗಿದೆ. ಇದ್ರ ಜೊತೆಗೆ ಬೇಕಾಗಿರೋವಂಥದ್ದು ಬ್ರೆಡ್. ನಿಮ್ಗೆ ಯಾವ ಬ್ರೆಡ್ ಬೇಕಾದ್ರೂ ತೊಗೋಬೋದು, ಬ್ರೌನ್ ಬ್ರೆಡ್ಡಾದ್ರು ತೊಗೋಬೋದು ಅಥವಾ ಈ ಥರ ಬ್ರೆಡ್ಡನ್ನಾದ್ರು ತೊಗೋಬೋದು. ತವನ ಕಾಯೋದಕ್ಕೆ ಅಂತೇಳಿಟ್ಟು ತವ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕಿದ ಮೇಲೆ ನೋಡಿ, ಈಗಾಗಲೇ ಬ್ಯಾಟರ್ ಸಿದ್ಧ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಬ್ರೆಡ್ಡನ್ನು ಈ ರೀತಿ ಡಿಪ್ ಮಾಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಈರುಳ್ಳಿ ಟೊಮೆಟೊ ಎಲ್ಲ ಬರೋ ಥರ ನೋಡಿ ಡಿಪ್ ಮಾಡಿಕೊಂಡು ಜಸ್ಟ್ ಹೀಗೆ ತವ ಮೇಲೆ ಹಾಕಬೇಕಾಗುತ್ತೆ. ನಿಮಗೇನಾದ್ರು ಡಿಪ್ ಮಾಡೋಕ್ಕೆ ಬರಲ್ಲ, ಬ್ರೆಡ್ಡು ತುಂಬ ಮೃದುವಾಗಿರುತ್ತೆ ಅಂತ ಅಂದರೆ ನೀವು ನೋಡಿ ಬ್ರೆಡ್ಡನ್ನು ಈ ರೀತಿ ಒಂದು ಪ್ಲೇಟಲ್ಲಿ ಅಥವಾ ತವ ಮೇಲೆ ಹಾಕ್ಬಿಟ್ಟು ಬ್ಯಾಟರನ್ನು ಲೈಟಾಗಿ ಹಚ್ಚಬಹುದು. ಈಗ ಲೈಟಾಗಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ಇನ್ನೇನು ಮಕ್ಕಳಿಗೆಲ್ಲ ಸ್ಕೂಲ್ ಅನ್ನೋದು ಶುರು ಆಗ್ತಿದೆ. ಸ್ಕೂಲಿಂದ ಬಂದಮೇಲೆ ಸಂಜೆ ಟೈಮಲ್ಲಿ ಏನಾದರೂ ತಿನ್ನೋದಕ್ಕೆ ಅಂಥೇಳಿ ಕೇಳ್ತಾರೆ. ಆ ಥರ ಇದ್ದಾಗ ಈ ಒಂದು ರೆಸಿಪಿಯನ್ನು ಪಟಾಪಟ ಅಂತೇಳಿ ಬೇಗ ಕೂಡ ಮಾಡ್ಕೊಳ್ಬಹುದು. ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬಾ ರುಚಿಕರವಾಗಿರುತ್ತೆ, ಯಮ್ಮಿಯಾಗಿರುತ್ತೆ. ನೋಡೋದಕ್ಕೂ ಕೂಡ ಅಷ್ಟೇ ತುಂಬಾ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಎರಡೂ ಕಡೆ ಚೆನ್ನಾಗಿ ಈ ರೀತಿ ತವ ಮೇಲೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇದು ಎರಡನೇ ಸಲ ನಾನು ಬ್ರೆಡ್ ಟೋಸ್ಟನ್ನು ಮಾಡ್ತಾ ಇರೋದು. ಈ ವಿಧಾನದಲ್ಲಿ ಬ್ರೆಡ್ಡನ್ನು ಮಾಮೂಲಿ ಹಾಗೆ ಟೋಸ್ಟ್ ಮಾಡಿಕೊಡೋದಕ್ಕಿಂತ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡೋದಕ್ಕೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಹಾಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಸಾಫ್ಟಾಗಿ, ಮೃದುವಾಗಿ, ಖಾರವಾಗಿ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಮುಂದಿನ ಟಿಪ್, ಬಿಸಿ ಹಾಲಿಗೆ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಚಮತ್ಕಾರನೇ ಆಗುತ್ತೆ ಅಂತ ಹೇಳಿದೆ. ಹೇಗಪ್ಪ ಅಂತೇಳಿ ಮತ್ತೆ ನೋಡೋಣ ಬನ್ನಿ. ನಾನಿಲ್ಲಿ ಬಿಸಿ ಹಾಲನ್ನೇ ತೊಗೊಂಡಿದ್ದೀನಿ ಒಂದು ಬಟ್ಲಲ್ಲಿ. ಅದ್ರ ಜೊತೆಗೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕೋಲ್ಗೇಟ್ ಪೇಸ್ಟನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಒಂಥರ ಕ್ರೀಮಿಯಾಗಿ ನೋಡಿ ಇದು ಸಿದ್ಧ ಆಗಿಬಿಡುತ್ತೆ. ಇದನ್ನು ಏನಕ್ಕೆ ಬಳಸ್ಬೋದು ಅಂದರೆ ನೋಡಿ, ಈಗೆಲ್ಲ ಸಿಕ್ಕಾಪಟ್ಟೆ ಸ್ಕಿನ್ ಟ್ಯಾನ್ ಅನ್ನೋದು ಆಗ್ತಾ ಇರುತ್ತೆ. ಇದಕ್ಕೆ ಪಾರ್ಲರ್ಗೆಲ್ಲ ಹೋಗಿ ತುಂಬಾ ಹಣ ಕೊಟ್ಟು ಟ್ಯಾನ್ ರಿಮೂವ್ ಮಾಡಿಸ್ಕೊಳ್ಳೋ ಬದಲು ಮನೆಯಲ್ಲೇ ಈ ರೀತಿ ಬೆಚ್ಚಗೆ ಬಿಸಿಯಾಗಿರೋವಂಥ ಹಾಲಿಗೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಒಂದು 10 ನಿಮಿಷಗಳ ಕಾಲ ಹಾಗೆ ಇಟ್ಟು ನಂತರ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ನಂತರ ಆ ಒಂದು ಕ್ರೀಮನ್ನು ನೀವು ಜಸ್ಟ್ ಮುಖ, ಕೈ, ಕಾಲಿಗೆಲ್ಲ ಹಚ್ಚಿ ಮಸಾಜ್ ಮಾಡಿ ಇದು ಡ್ರೈ ಆಗೋವರೆಗೂ ಹಾಗೇ ಬಿಟ್ಟು ನಂತರ ನೀರಿಂದ ತೊಳಿರಿ. ಎಷ್ಟು ಚೆನ್ನಾಗಿ ಈ ಥರ ಡ್ರೈ ಆದಮೇಲೆ ವಾಶ್ ಮಾಡಿ ನೋಡಿ. ಸ್ಕಿನ್ ಅನ್ನೋದು ಟ್ಯಾನ್ ರಿಮೂವ್ ಆಗಿರುತ್ತೆ ಅಂದರೆ ನೀವೇ ಶಾಕ್ ಆಗ್ತೀರಾ. ಪಾರ್ಲರ್ಗೆಲ್ಲ ಹೋದರೆ ಟ್ಯಾನ್ ರಿಮೂವ್ ಮಾಡ್ಸೋಕ್ಕೆ ಕಮ್ಮಿ ಅಂತಂದರೂ 400-500 ರೂಪಾಯಿ ಬೇಕು. ಅದ್ರ ಬದಲಿಗೆ ಮನೆಯಲ್ಲೇ ಈ ರೀತಿ ಮಾಡಿ ಹಣ ಉಳಿತಾಯ ಕೂಡ ಆಗುತ್ತೆ. ಜೊತೆಗೆ ಚಮತ್ಕಾರಿ ಅನ್ನೋ ಥರ ಚರ್ಮ ಕೂಡ ಪಳ ಅಂಥೇಳಿ ಕಾಂತಿಯುತವಾಗುತ್ತೆ. ಈ ರೀತಿ ಖಾಲಿಯಾಗಿರುವಂಥ ಪಾತ್ರೆ ತೊಳೆಯುವಂಥ ಲಿಕ್ವಿಡ್ ಕವರ್ಸ್ ಆಗಿರ್ಬೋದು ಅಥವಾ ಡಿಶ್ ವಾಷಿಂಗ್ ಲಿಕ್ವಿಡ್ ಕವರ್ಸ್ ಜೊತೆಗೆ ಈ
ಡಿಟರ್ಜೆಂಟ್ ಲಿಕ್ವಿಡ್ ಕವರ್ಸ್ಗಳೇ ಆಗಿರ್ಬೋದು, ಅದನ್ನು ಹಾಗೆ ಬಿಸಾಡೋ ಬದಲಿಗೆ ಈ ಥರ ಕೂಡ ಉಪಯೋಗ ಮಾಡ್ಕೋಬಹುದು. ನೋಡಿ, ಈ ರೀತಿ ಆ ಕಡೆ ಈ ಕಡೆ ಕಟ್ ಮಾಡಿ ನಂತರ ಮಧ್ಯಭಾಗದಲ್ಲೂ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಕವರನ್ನು ಕ್ಲೀನಾಗಿ ಒಳಗಡೆ ಎಲ್ಲ ತೊಳ್ಕೊಬೇಕು. ಸೊ ಇದರಿಂದ ಒಳಗಡೆ ಇರೋಂಥ ಲಿಕ್ವಿಡ್ ಎಲ್ಲ ಕ್ಲೀನ್ ಆಗುತ್ತೆ. ಈಗ ಇದನ್ನು ಉಲ್ಟಾ ಮಾಡ್ಕೋಬೇಕಾಗತ್ತೆ. ಕವರನ್ನು ಕ್ಲೀನಾಗಿ ಈ ಥರ ಉಲ್ಟಾ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ನಾನು ಉಲ್ಟಾ ಮಾಡಿದ್ದೀನಿ. ಈ ಥರ ಉಲ್ಟಾ ಮಾಡಿದ್ಮೇಲೆ ಮಧ್ಯದಲ್ಲಿ ಅಂದರೆ ಫ್ರಂಟ್ ಕವರನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇವಾಗ ಇಲ್ಲಿ ಸ್ಟಾಪ್ಲರಿಂದ ಪಿನ್ ಮಾಡ್ಕೋಬೇಕಾಗತ್ತೆ. ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಈ ಥರ ಪಿನ್ ಮಾಡ್ಕೊಳ್ಳೋದ್ರಿಂದ. ನಿಮಗೆ ಫ್ರಂಟಲ್ಲಿ ಬೇಕಿದ್ರೆ ನೀವಿಲ್ಲಿ ಯಾವುದಾದ್ರು ಫ್ಲವರನ್ನು, ಆರ್ಟಿಫಿಷಿಯಲ್ ಫ್ಲವರ್ ಬರುತ್ತಲ್ಲ, ಅದನ್ನೆಲ್ಲ ಇಟ್ಟು ನೀವು ಪಿನ್ ಮಾಡ್ಕೊಳ್ಬೋದು. ನೋಡೋದಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಇದು ಲಿಕ್ವಿಡ್ ಕವರ್ ಅಂಥೇಳಿ ಗೊತ್ತು ಕೂಡ ಆಗೋದಿಲ್ಲ ಆಗ. ನಂತರ ಹಿಂಭಾಗದ ಕವರ್, ಈಗ ಮುಂಭಾಗದ ಕವರ್ ಫೋಲ್ಡ್ ಮಾಡಿ ಪಿನ್ ಮಾಡಿದ್ವಿ ಅಲ್ವಾ, ಹಿಂಭಾಗದ ಕವರನ್ನು ನಾನಿಲ್ಲಿ ಹ್ಯಾಂಗರನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದು ಥ್ರೆಡ್ ಏನಾದರೂ ಇತ್ತು ಅಂದರೆ ಆ ದಾರಕ್ಕಾದರೂ ಹಾಕಿ ಈ ಥರ ಪಿನ್ ಮಾಡ್ಕೊಳ್ಬಹುದು. ಆ ದಾರವನ್ನು ಒಂದು ಕಡೆ ಕಟ್ಕೊಂಡ್ರೂ ಕೂಡ ನಡೆಯುತ್ತೆ. ಆ ರೀತಿ ಕೂಡ ಬಳಸಬಹುದು. ನಾನಿಲ್ಲಿ ಹ್ಯಾಂಗರ್ ಇರೋದ್ರಿಂದ ಹ್ಯಾಂಗರ್ಗೆ ಈ ಥರ ಸೇರಿಸಿ ಹಿಂಭಾಗದ ಕವರನ್ನು ಹಾಕಿ ಪಿನ್ ಮಾಡಿದ್ದೀನಿ. ಇದು ಇವಾಗ ಸಿದ್ಧವಾಗಿದೆ. ಇದನ್ನು ಒಂದು ಕಡೆ ನೇತಾಕ್ಬಿಟ್ಟು ಇದರಲ್ಲಿ ನಾವು ಸಾಕಷ್ಟು ವಸ್ತುಗಳನ್ನು ಇಡೋದಕ್ಕೆ ಅಂತೇಳಿ ಬಳಸಬಹುದು, ಅಥವಾ ಕಿಚನಲ್ಲಿ ಬಳಸುವಂಥ ಕೆಲವೊಂದಿಷ್ಟು ವಸ್ತುಗಳನ್ನ ಇಡೋದಕ್ಕೂ ಕೂಡ ಒಂದೊಳ್ಳೆ ಕಿಚನ್ ಆರ್ಗನೈಸರ್ ಆಗಿ ಕೂಡ ಇದನ್ನು ಬಳಸಬಹುದು. ಕಸದಿಂದ ರಸ ಅನ್ನೋ ಥರ ಬಿಸಾಕುವಂಥ ಕವರನ್ನು ಈ ರೀತಿಯೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ನೋಡಿ, ಈ ಒಂದು ಕಿಚನ್ ಆರ್ಗನೈಸರ್ ಇಷ್ಟ ಆಗಿದ್ದರೆ ನೀವು ಲೈಕನ್ನು ನೀಡಿ, ಹಾಗೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗಬಹುದು. ಮುಂದಿನ ಟಿಪ್, ನಾವು ಬೇಸಿಗೆ ಬಂದಾಗ ಸಾಮಾನ್ಯವಾಗಿ ಉಲ್ಲನ್ ಬಟ್ಟೆ, ಬ್ಲ್ಯಾಂಕೆಟ್ಸ್ ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅಲ್ವಾ. ಅದನ್ನು ಹಾಗೆ ಇಟ್ಬಿಟ್ರೆ ಹೇಗೆ? ಮನೆಯಲ್ಲಿ ಕೆಲವರು ಕಮೆಂಟ್ ಮಾಡ್ತೀರಾ, ತಿಗಣೆಗಳಿದೆ ನಮ್ಮ ಮನೆಯಲ್ಲಿ, ತುಂಬ ಜಿರಳೆ ಇದೆ, ಏನು ಮಾಡೋದು ಅಂತೇಳಿ. ಜಸ್ಟ್ ಈ ಥರ ಒಂದು ಬಾಲನ್ನು ತೊಗೊಂಡು ಬಟ್ಟೆನಲ್ಲಿ ಕಟ್ಬಿಡಿ. ಯಾವ ಬಾಲ್ ಇದು ಅಂತ ನೋಡ್ತಾ ಇದ್ದೀರಾ? ಹೌದು, ನೋಡಿ, ಕೀಟನಾಶಕ ನುಸಿ ಉಂಡೆಗಳು, ನೆಫ್ಟಲಿನ್ ಬಾಲ್ ಅಂತೇಳಿ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಇದನ್ನು ಈ ರೀತಿ ಬಟ್ಟೆನಲ್ಲಿ ಕಟ್ಟಿ, ನೀವು ಜಾಸ್ತಿ ಬಳಸೋದಿಲ್ವಲ್ಲ, ಉಲ್ಲನ್ ಬಟ್ಟೆಗಳಾಗಿರ್ಬೋದು, ಕೆಲವೊಂದಿಷ್ಟು ಬ್ಲ್ಯಾಂಕೆಟ್ಸ್, ಬೆಡ್ಶೀಟ್ಸ್ಗಳು, ಅಲ್ಲಿ ನೀವು ಈ ರೀತಿ ಡೈರೆಕ್ಟಾಗಿ ಆದರೂ ನೆಫ್ಟಲಿನ್ ಬಾಲನ್ನು ಇಡಬಹುದು. ಅಥವಾ ಈ ರೀತಿ ಬಟ್ಟೆನಲ್ಲಿ ಕಟ್ಟಿ, ಸೇಫರ್ ಸೈಡ್ ಮಕ್ಕಳಿದ್ದಾರೆ ಅಂದರೆ ಬಟ್ಟೆನಲ್ಲಿ ಕಟ್ಟಿ ಒಳಗಡೆ ಈ ರೀತಿ ಇಟ್ಬಿಡಿ. ಸೊ ಈ ರೀತಿ ಇಡೋದ್ರಿಂದ ಜಿರಳೆಗಳು ಕೂಡ ಬರೋದಿಲ್ಲ, ಯಾವುದೇ ರೀತಿಯ ಕೀಟಗಳು ಕೂಡ ಬರೋದಿಲ್ಲ. ಈ ಟಿಪ್ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ತಪ್ಪದೆ ಎಲ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.